ಕೋಲಾರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಭೂಗಳ್ಳರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಮೈ ಮರೆತರೆ ನಿಮ್ಮ ಜಮೀನು ಕೂಡ ಬೇರೆಯವರ ಹೆಸರಿಗೆ ಖಾತೆಯಾಗುತ್ತೆ. ಕೋಟ್ಯಾಂತರ ಬೆಲೆ ಬಾಳುವಂತ ಜಮೀನನ್ನ ನುಂಗೋದಕ್ಕೆ ಸ್ಕೆಚ್ ಹಾಕಿರುವಂತ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಾಲೂರಿನ ಪುರಸನಹಳ್ಳಿಯಲ್ಲಿ ಸಿನಿಮಾ ಶೈಲಿಯಲ್ಲಿ ವಂಚಿಸೋದಕ್ಕೆ ಯತ್ನಿಸಿರುವಂತ ಘಟನೆ. ಕೊನೆಯ ಕ್ಷಣದಲ್ಲಿ 10 ರಿಂದ 15 ಕೋಟಿ ಮೌಲ್ಯದ ಜಮೀನು ಸೇಫ್ ಆಗಿದೆ. 3 ಎಕರೆ ಜಮೀನು ಲಪಟಾಯಿಸೋದಕ್ಕೆ ಹಾಕಿರುವಂತ ಸ್ಕೆಚ್ ಸಿನಿಮಾ ಶೈಲಿಯಲ್ಲಿದೆ. ಕೊನೆಯ ಕ್ಷಣದಲ್ಲಿ ಈ ವಿಚಾರ ಬೆಳಕಿಗೆ ಬಂದ ಕಾರಣ ಆ ಜಮೀನು ಉಳಿದಿದೆ, ಅಂದ್ರೆ ಯಾರು ಮಾಲೀಕರಿದ್ದಾರೋ ಅವರ ಹೆಸರಿಗೆ ಉಳಿದಿದೆ. ಇಲ್ಲ ಅಂತಾದ್ರೆ ವಂಚಕರ ಪಾಲಾಗ್ತಾ ಇತ್ತು ಜಮೀನು. ಐವತ್ತು ವರ್ಷದ ಹಿಂದೆ ವೆಂಕಟಮ್ಮ ಎಂಬುವರಿಗೆ ಸರ್ಕಾರದಿಂದ 3 ಎಕರೆ ಜಮೀನು ಮಂಜೂರಾಗಿತ್ತು. ಆದರೆ ಅವರು ಮೃತಪಟ್ಟಿದ್ದಾರೆ. ವೆಂಕಟಮ್ಮ ಅವರು ಮೃತಪಟ್ಟರು. ಅವರ ಮಕ್ಕಳು ಅವರ ಹೆಸರಿಗೆ ಖಾತೆ ಮಾಡಿಕೊಂಡಿರಲಿಲ್ಲ, ಅಂದರೆ ಮಕ್ಕಳ ಹೆಸರಿಗೆ ಅದನ್ನು ಖಾತೆ ಮಾಡಿಕೊಂಡಿರಲಿಲ್ಲ. ಈ 3 ಎಕರೆ ಜಮೀನು ಲೂಟಿಗೆ ಆ ಜಮೀನಿನ ಪಕ್ಕದಲ್ಲಿರುವಂಥ ಇಟ್ಟಿಗೆ ಫ್ಯಾಕ್ಟರಿ ಮಾಲಕ ಅಮರೇಶ್ ಎಂಬವರು ಸ್ಕೆಚ್ ರೂಪಿಸ್ತಾರೆ. ಜಮೀನು ಲಪಟಾಯಿಸೋದಕ್ಕೆ ನಕಲಿ ದಾಖಲೆಯನ್ನು ಸೃಷ್ಟಿಸ್ತಾರೆ. ಶ್ರೀನಿವಾಸ್ ಅನ್ನೋ ಯುವಕನನ್ನು ಬಳಸಿಕೊಂಡು ಶ್ರೀನಿವಾಸ್ ಅವರ ತಾಯಿಯ ಆಧಾರ್ ಕಾರ್ಡ್ ಅನ್ನು ನೀಡಿ ಶ್ರೀನಿವಾಸ್ ಅವರ ಮಗ ಈತನೇ ಅನ್ನೋ ರೀತಿಯಲ್ಲಿ ಫೇಕ್ ಡಾಕ್ಯುಮೆಂಟ್ ಅನ್ನೆಲ್ಲ, ವೆಂಕಟಮ್ಮ ಅವರ ಮಗ ಈತನೇ ಅನ್ನೋ ಫೇಕ್ ಡಾಕ್ಯುಮೆಂಟ್ ಅನ್ನೆಲ್ಲ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಈ ಶ್ರೀನಿವಾಸ್ ವೆಂಕಟಮ್ಮ ಅವರ ಮೊಮ್ಮಕ್ಕಳಿಗೆ ಈ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈ ವಿಚಾರ ಬೆಳಕಿಗೆ ಬಂದಿದೆ. ಈ ರೀತಿ ಫೇಕ್ ಡಾಕ್ಯುಮೆಂಟ್ ಅನ್ನು ಮಾಡಿ 3 ಎಕರೆ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಮರೇಶ್ ಅನ್ನುವಂಥ ವ್ಯಕ್ತಿ ಅನ್ನೋ ವಿಚಾರ ಗೊತ್ತಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತಿರ್ತಕ್ಕಂತಹ ಖಾತೆ ನಾಳೆ ಬೇರೆಯವರ ಹೆಸರಲ್ಲಿ ದಿಢೀರಂತ ಮಾಯ ಆಗ್ತಾಯಿದೆ. ಇದಕ್ಕೆ ತಾಜಾ ಉದಾಹರಣೆ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿರ್ತಕ್ಕಂತಹ ಪುರಸನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಗಮನಿಸ್ತಾ ಇದ್ದೀರಾ. ಸುಮಾರು 3 ಎಕರೆ ಜಮೀನನ್ನು, ಅಂದರೆ ಸುಮಾರು ಇವತ್ತಿನ ಒಂದು ಬೆಲೆ ಸುಮಾರು 10 ರಿಂದ 15 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳ್ಬೋದು. ಈ ಒಂದು ಜಮೀನನ್ನು ನೋಡ್ತಾ ಇದ್ದಂಗೆ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂತಹ ಆರೋಪ ಕೇಳಿಬಂದಿದೆ. ಎದುರುಗಡೆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಏನಿದೆ, ಆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯ ಮಾಲೀಕ ಅಮರೇಶ್ ಅನ್ನುವಂತಹ ವ್ಯಕ್ತಿ ದಿಢೀರಂತ ಈ ರೀತಿಯಾಗಿ ತನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಆದರೆ ಅದೃಷ್ಟವಶಾತ್ ಅದು ಈಗ ಆತನ ವಿರುದ್ಧವೇ ಈಗ ತಿರುಗು ಬಿದ್ದಿರ್ತಕ್ಕಂಥದ್ದು. ಏನಂದರೆ ಈಗ ಆಲ್ರೆಡಿ 40 ವರ್ಷಗಳ ಹಿಂದೆ ಅಷ್ಟೇ ವೆಂಕಟಮ್ಮ ಅನ್ನುವಂತಹ ಈ ಒಂದು ಗ್ರಾಮದ ಮಹಿಳೆ ಸತ್ತೋಗ್ತಾರೆ. ಅದಾದಂತಹ ಬಳಿಕ ಆಕೆ ಹೆಸರಲ್ಲಿ ಇದೊಂದು ಜಮೀನು ಇನ್ನೂ ಸಹ ಜೀವಂತವಾಗಿ ಗ್ರ್ಯಾಂಟಾಗೇ ಇರುತ್ತೆ. ಆದರೆ ಅವರ ರಿಲೇಷನಲ್ಲಿ ಏನು ಜಮೀನು ವಿವಾದ, ಅಣ್ಣ ತಮ್ಮಂದಿರ ವಿವಾದ ಇರೋದ್ರಿಂದ ಅವ್ರ ಹೆಸರುಗಳಿಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರ ಒಂದು ಏನು ಅಮರೀಶ್ ಏನು ಮಾಡ್ತಾರೆ, ಇದು ಎಷ್ಟು ದಿನಗಳ ಕಾಲ ಆದರೂ ಕೂಡ ಇದೇ ರೀತಿ ಇದೆ ಇಲ್ಲ ಅನ್ನುವಂತಹ ಪ್ಲ್ಯಾನ್ ಮಾಡಿ ಇದೇ ಗ್ರಾಮದ ವೆಂಕಟಮ್ಮ ಅನ್ನುವಂತಹ ಈ ಒಂದು ವೃದ್ಧೆಯನ್ನು ನೋಡ್ತಾ ಇದ್ದೀರಾ. ಈ ಒಂದು ವೃದ್ಧೆಯನ್ನು ಯಾಮಾರಿಸ್ತಾರೆ. ಆತನ ಒಂದು ಚಾಣಾಕ್ಷ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ಈಗ ಆಲ್ರೆಡಿ ಸತ್ತೋಗಿರ್ತಕ್ಕಂತಹ ಏನು ವೆಂಕಟಮ್ಮ ಇದ್ದಾರೆ ಅವರು ಕೂಡ ಕುರುಬ ಪೈಕಿಗೆ ಸೇರ್ತಾರೆ. ಮತ್ತು ಈಗಿರ್ತಕ್ಕಂತಹ ಈ ಒಂದು ವೃದ್ಧೆ ಏನು ನೋಡ್ತಾ ಇದ್ದಾರೆ ವೆಂಕಟಮ್ಮ, ಇವರು ಕೂಡ ಕುರುಬ ಪೈಕಿಗೆ ಸೇರ್ತಾರೆ. ನಿಮಗೆ ಇದು ನಿಮ್ಮ ಜಮೀನು ನಿಮ್ಮ ಹೆಸರಲ್ಲಿ ಇಲ್ಲ ಅಂತ ಗೊತ್ತಾಯಿತು, ಆದರೆ ಹೆಂಗೆ ಸೈನ್ ಮಾಡಿದ್ರಿ ನೀವು? ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ನಮ್ಮ ಹೆಸರು ಹಾಕಿದ್ದಾರೆ ಅಂದರೆ ಏನು ಗೊತ್ತಿಲ್ಲ. ಅದು ಬೇರೆ ಜಮೀನು ತಗೊಂಡಿದ್ದೀವಿ ಅಂತ ನಮ್ಮ ಕೈ ಸೈನ್ ಮಾಡಿಸ್ತಿದ್ವಿ. ನಮಗೆ ಬೇರೆ ಎಲ್ಲೋ ಜಮೀನು ನಾನು ತೊಗೊಂಡಿದ್ದು, ನಮ್ಮ ತಾಯಿ ಬೇರೆ ಎಲ್ಲೋ ಜಮೀನು ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ತಾಯಿ ಹೆಸರಿಗೆ ಮಾಡ್ತೀನಿ. ಈಗ ನನ್ನ ಹೆಸರಿಗೆ ಆಗ್ತಾಯಿಲ್ಲ, ಆಮೇಲೆ ಒಂದು 4 ಮಂತ್ಸು ಆದಮೇಲೆ ನಾನು ಮಾಡ್ಕೊಳ್ತೀನಿ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಸರ್. ನೀವೀಗ ಆ ಥರ ಮಾಡುವಾಗ ಅದು ಹೆಂಗೆ ಒಪ್ಕೊತೀರಾ? ಆ ಥರ ಒಪ್ಕೋಬಾರ್ದಲ್ವಾ? ಒಪ್ಕೋಬಾರ್ದು, ತಪ್ಪಾಗಿತ್ತು. ಏನೋ ನಂಬಿಕೆ ಊರಿನವರು ನಮ್ಮ ಜಮೀನನ್ನೇ ಅವರಿಗೆ ಒಂದು 37 ಗುಂಟೆ ನಾವು ಮಾರಿರ್ತೀರಿ. ಆ ಒಂದು ನಂಬಿಕೆ ಮೇಲೆ ಏನೋ ಇರಲಿ ಏನೋ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಹೋದರೆ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಸರ್. ಇವಾಗ ನಿಮ್ಮ ಹೆಸರಲ್ಲಿ ಇತ್ತಲ್ವಾ, ನಿಮ್ಮ ಅಜ್ಜಿ ಹೆಸರಲ್ಲಿತ್ತು, ಯಾಕೆ ಮಾಡ್ಕೊಂಡಿಲ್ಲ ಇಷ್ಟು ವರ್ಷ ನೀವು? ಇಷ್ಟು ವರ್ಷ ನಾವು ಮಾಡ್ಕೊಳಕ್ಕೆ ಹಿಂಗೆ ನಾವು ಬೇರೆ ಅದು ಕೇಸಲ್ಲಿ ಬಿದ್ದಿತ್ತು. ಆ ತೊಂದರೆಯಲ್ಲಿ ಇದ್ದೋದ್ರೆ ಇದು ಇವರು ಬೇರೆ ಊರು ಹೊರಟೋಗಿದ್ರು, ಇಲ್ಲಿರೋಲ್ಲ. ಅದರಿಂದ ನಾನು ಒಬ್ಬನ ಒದ್ದಾಡ್ತಾ ಇದ್ದೆ. ಅದರಿಂದ ಇದು ಪೆಂಡಿಂಗ್ ಹಂಗೆ ಇತ್ತು ಸರ್. 45 ವರ್ಷ ಆಗಿದೆ. ಹೌದು ಸರ್. ಇದುವರೆಗೂ ಮಾಡ್ಕೊಂಡು ಇಲ್ಲ, ನಮ್ಮ ತಾಯಿ ಅಜ್ಜಿ ಹೆಸರಿನಾಗೆ ಇದೆ.
ನಮ್ಮ ಅಜ್ಜಿದೇ ಆಸ್ತಿ ಅದು. ಇವಾಗ ನೋಡಿ, ನಿಮ್ಮ ಅಜ್ಜಿ ಹೆಸರು ವೆಂಕಟಮ್ಮನೆ, ಇವ್ರ ಹೆಸರು ವೆಂಕಟಮ್ಮನೆ, ಇಬ್ರು ಒಂದೇ ಜಾತಿ ಬರ್ತೀರಾ. ಈ ಥರ ಯಾಮಾರಿಸ್ತಾ ಇದ್ದಾರಲ್ಲ, ಏನು ಹೇಳ್ತೀರಾ? ಅದು ತಪ್ಪು ಮಾಡಿರೋ ಸ್ವಾಮಿ, ಅವರು ಸುಳ್ಳು ಮಾಡ್ಯವನೆ. ಅವ್ರಿಗೆ ಸುಳ್ಳು ಆಶಿಕ್ಸ್ಬಿಟ್ಟು ತಪ್ಪು ಮಾಡಿ ಕರ್ಕೊಂಡೋಗ್ಯವನೆ. ಅವ್ರಿಗೂ ಗೊತ್ತಿಲ್ಲ ಇದು ಆಸ್ತಿ ಮಾಡ್ತಾನೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.